ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ತಾರೆ. ಹಂಗೆ ಎಲ್ಲೋ ಇದ್ದವ್ರನ್ನ ಒಬ್ರಿಗೊಬ್ರಿಗೆ ಜೋಡಿ ಮಾಡೋದು ಗಂಡ ಹೆಂಡತಿ ಸಂಬಂಧ. ಮೇಲೇನೆ ಇಂಥವ್ರಿಗೆ ಇಂಥ ಜೋಡಿ ಅಂತ ದೇವ್ರು ಫಿಕ್ಸ್ ಮಾಡಿ ಕಳಿಸಿರ್ತಾನಂತೆ. ಹಂಗೆ ಕೆಲವೊಬ್ಬರು ಲವ್ ಮಾಡಿ ಮದುವೆ ಆಯ್ತಾರೆ, ಕೆಲವೊಬ್ಬರು ಮನೆಯವ್ರು ನೋಡಿ ಮದುವೆ ಮಾಡ್ತಾರೆ. ಅಂದರೆ ಸ್ವಲ್ಪ ದಿನ ಎಲ್ಲವೂ ಚೆನ್ನಾಗಿರುತ್ತೆ. ಇವಾಗ ಮನೆಯವ್ರು ನೋಡಿ ಮದುವೆ ಆದ್ರೂ ಸ್ವಲ್ಪ ದಿನ ಚೆನ್ನಾಗಿರುತ್ತೆ, ಪ್ರೀತಿ ಮಾಡಿ ಮದುವೆ ಆದ್ರೂ ಸ್ವಲ್ಪ ದಿನ ಚೆನ್ನಾಗಿರುತ್ತೆ. ಪ್ರೀತಿ ಮಾಡುವಾಗ ಇದ್ದಂಥ ಪ್ರೀತಿ ಮದುವೆ ಆದಮೇಲೆ ಆ ಪ್ರೀತಿನೇ ಇರಲ್ಲ ಒಬ್ಬೊಬ್ಬರಲ್ಲಿ. ಯಾಕಂದರೆ ಅಯ್ಯೋ ನಿನ್ನನ್ನು ಮದುವೆಯಾಗಿ ನನ್ನ ಲೈಫ್ ಹಾಳಾಯಿತು, ನನ್ನನ್ನು ಮದುವೆಯಾಗಿ ನಿನ್ನ ಲೈಫ್ ಹಾಳಾಯಿತು ಅಂತ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ಲಿ. ಯಾಕಂದರೆ ಕೆಲವೊಂದು ಸಲ ಅವರು ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆದರೆ ಇನ್ನೊಂದು ಸಲ ಅವ್ರ ಮಧ್ಯೆನೇ ಭಿನ್ನಾಭಿಪ್ರಾಯ ಬರೋಕ್ಕೆ ಶುರುವಾಗುತ್ತೆ. ಆ ಥರ ಏನೇ ಪ್ರಾಬ್ಲಮ್ ಇದ್ದರೂ ಇಬ್ಬರೇ ಕೂತು ಮಾತಾಡಿ, ಆದರೆ ಇಬ್ಬರು ಕೂತು ಮಾತಾಡಬೇಕು, ಇಬ್ಬರು ಜೊತೇಲಿ ಇರಬೇಕು ಅನ್ನೋದು ಇಬ್ಬರು ಮನಸ್ಸಲ್ಲೂ ಇರಬೇಕು. ಒಬ್ಬರಿಗೆ ಜೊತೇಲಿ ಇರಬೇಕು ಅನ್ನೋ ಮನಸ್ಸಿರಲ್ಲ, ಇನ್ನೊಬ್ರಿಗೆ ಜೊತೇಲಿ ಇರಬೇಕು ಅನ್ನೋ ಮನಸ್ಸಿದ್ರೂ ಕೂಡ ಅದು ಯಾವತ್ತೂ ಸರಿಯಾಗಲ್ಲ. ಯಾಕಂದರೆ ಏನೇ ಪ್ರಾಬ್ಲಮ್ ಇದ್ರೂ ಇಬ್ಬರೇ ಕೂತು ಮಾತಾಡಬೇಕು. ಅದು ಮೂರನೇವ್ರ ಮಧ್ಯೆ ಬಂತು ಅಂದರೆ ಯಾವುದೇ ಕಾರಣಕ್ಕೂ ಅದು ಸರಿಯಾಗಿ ಹೊಂದಲ್ಲ. ಹಂಗಾಗಿ ಗಂಡ ಹೆಂಡತಿ ಸಂಬಂಧ ಬೇಡ ಅಂತ ಕಿತ್ತಾಕೋವಷ್ಟು ಸಣ್ಣದಾಗಿರಲ್ಲ. ಯಾಕಂದರೆ ಈಗ ಜೀವನದ ಕೊನೆ ಹಂತದವರೆಗೂ ಜೊತೆಯಾಗಿ ಇರೋವಂಥ ಸಂಬಂಧ ಅಂದರೆ ಗಂಡ ಹೆಂಡತಿ ಸಂಬಂಧ ಮಾತ್ರ. ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ ಯಾರೇ ಆದ್ರೂ ನಾವೆಲ್ಲ ಒಂದು ಹಂತಕ್ಕೆ ಬರೋವರೆಗೂ ಮಾತ್ರ ನಮ್ಮ ಜೊತೆ ಇರ್ತಾರೆ. ಆದರೆ ಗಂಡ ಹೆಂಡತಿ ಸಂಬಂಧ ಜೀವನದ ಕೊನೆಯವರೆಗೂ ಒಬ್ರಿಗೊಬ್ರು ಸತ್ತರೆ ಮಾತ್ರ ದೂರ ಆಗ್ತಾರೆ ಹೊರತು ಅದನ್ನು ಬಿಟ್ಟು ಇನ್ಯಾವುದೇ ರೀತಿಲಿ ಗಂಡ ಹೆಂಡತಿ ಸಂಬಂಧ ಮುಗಿದು ಹೋಗೋ ಅಂಥದ್ದಲ್ಲ. ಯಾಕಂದರೆ ಗಂಡ ಒಂದೊಂದು ಸಲ ಮಾಡೋ ತಪ್ಪು ಏನಂದರೆ ಅವರ ಹೆಂಡ್ತಿ ಅಂತ ಅವ್ರ ಮನೆಯವರ ಬೈಯೋದ್ರಿಂದ ಅವರು ಹೆಂಡ್ತಿ ಮನಸ್ಸಿಂದ ದೂರ ಆಗ್ತಾರೆ. ಆದರೆ ಯಾವುದೇ ಸಂದರ್ಭದಲ್ಲೂ ಅವರು ಗಂಡ ಹೆಂಡ್ತಿಗೆ ಸಪೋರ್ಟಿವ್ ಆಗಿ ನಿಲ್ಲದೇ ಇದ್ರೂ ಪರವಾಗಿಲ್ಲ. 4 ಜನದ ಮಧ್ಯೆ ಮಾತು ಬಂದಾಗ ಮತ್ತು ಮನೆಯವ್ರ ವಿರುದ್ಧ ಮಾತಾಡೋಕ್ಕೆ ಮನೇಲಿ ಏನಾದರೂ ಜಗಳ ಆದಾಗ ಹೆಂಡ್ತಿ ತಪ್ಪಿದರೆ ಪರವಾಗಿಲ್ಲ, ತಪ್ಪಿಲ್ಲ ಅಂದರೆ ಹೆಂಡ್ತಿಗೆ ಸಪೋರ್ಟಿವ್ ಆಗಿ ನಿಲ್ಲಿ. ಅದಕ್ಕಿಂತ ಮುಖ್ಯವಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಂಡ್ತಿಗೆ ಸಪೋರ್ಟಿವ್ ಆಗಿ ನಿಲ್ಲಿ. ಯಾಕಂದರೆ ಆ ಟೈಮಲ್ಲಿ ನೀವು ಅವ್ರ ಜೊತೆ ಹೆಂಗಿರ್ತೀರಾ, ಯಾವ ಥರ ವರ್ತಿಸ್ತೀರಾ ಅನ್ನೋದ್ರ ಮೇಲೆ ಅವ್ರ ಮನಸ್ಸಲ್ಲಿ ಜಾಗ ಪಡ್ಕೊಳ್ಳೋ ಅಂಥದ್ದು ಇರುತ್ತೆ. ಯಾಕಂದರೆ ಯಾರು ಎತ್ಕೊಬಾರದು ಎತ್ಕೊತಿಲ್ಲ, ಎಲ್ಲರೂ ಎತ್ಕೊಳ್ಳೋ ಥರನೇ ಎತ್ಕೊತಿರೋದು. ಆ ಥರ ಎಲ್ಲ ಮಾತಾಡೋದ್ರಿಂದ ಅವ್ರ ಮನಸ್ಸಿಗೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಎಷ್ಟೋ ಜನ ಗಂಡಂದರು ಹೆಂಡ್ತಿ ಕನ್ಸೀವ್ ಅಂತ ಗೊತ್ತಾದ ತಕ್ಷಣ ಅವ್ರ ಖುಷಿನೇ ಬೇರೆ ಇರುತ್ತೆ. ಆದರೆ ಒಬ್ರಿಗೆ ಖುಷಿನೇ ಇಲ್ಲ ಅನ್ನೋ ಥರ ನಡ್ಕೊಳ್ಳೋದ್ರಿಂದನೂ ಅವ್ರ ಮನಸ್ಸಿಗೆ ತುಂಬಾ ಬೇಜಾರಾಗಿರುತ್ತೆ. ಅದಕ್ಕೇ ಯಾವುದೇ ಟೈಮಲ್ಲಿ ನೀವು ಅವ್ರಿಗೆ ಸಪೋರ್ಟಿವ್ ಆಗಿ ನಿಲ್ಲದೇ ಇದ್ರೂ ಪರವಾಗಿಲ್ಲ, ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟು, ನಿಮ್ಮ ಸಹಕಾರ ತುಂಬಾ ಮುಖ್ಯ ಆಗಿರುತ್ತೆ. ಆಸ್ಪತ್ರೆಗೆ ಹೋಗೋದ್ರಿಂದ ಹಿಡಿದು ಮನೇಲಿ ಅವ್ರು ಕೇರ್ ಮಾಡೋದ್ರಿಂದ ಹಿಡಿದು ಡೆಲಿವರಿಗೆ ಹೋಗೋವರೆಗೂ ನೀವು ಅವ್ರ ಜೊತೆ ಯಾವ ಥರ ಅವ್ರನ್ನ ನೋಡ್ಕೊಳ್ತೀರ ಅನ್ನೋದ್ರ ಮೇಲೆ ಅವ್ರ ಮನಸ್ಸಲ್ಲಿ ನಿಮಗೆ ಜಾಗ ಸಿಗ್ತಾ ಹೋಗುತ್ತೆ. ನೀವು ಯಾವಾಗ ಅವ್ರನ್ನ ಇಗ್ನೋರ್ ಮಾಡ್ತಾ ಹೋಗ್ತೀರಾ ಆಗ ಅವ್ರ ಮನಸ್ಸಲ್ಲಿ ನೀವೂ ಕೂಡ ಹೊರಗಡೆ ಬರ್ತಾ ಇರ್ತೀರ. ಅವ್ರ ಮನಸ್ಸಲ್ಲಿ ಜಾಗನ ಪಡ್ಕೊಳ್ಳೋ ಅಂಥದ್ದು ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಅದಕ್ಕೆ ಅವರು ನಿಮಗೋಸ್ಕರ ಇಡೀ ಫ್ಯಾಮಿಲಿನೇ ತೊರೆದು ನಿಮಗೋಸ್ಕರ ಮಾತ್ರ ಬಂದಿರ್ತಾರೆ. ಹಂಗಿದ್ಮೇಲೆ ಇಡೀ ಫ್ಯಾಮಿಲಿ ಪ್ರೀತಿನ ನೀವು ಒಬ್ಬರೇ ಕೊಡಬೇಕಾಗಿ ಬಂದಿರುತ್ತೆ. ಹಾಗಾಗಿ ನೀವು ಯಾವತ್ತೂ ಅವ್ರ ಮನಸ್ಸಿಗೆ ಬೇಜಾರಾಗದೇ ಇರೋ ಥರ ನಡ್ಕೋಬೇಕಾಗುತ್ತೆ. ನೀವು ಅವ್ರಿಗೆ ಏನು ಕೊಡ್ತೀರಾ ಅದೆರಡರಷ್ಟು ಅವರಿಗೆ ಕೊಡೋಕ್ಕೆ ಗೊತ್ತಿರುತ್ತೆ. ಅದು ಪ್ರೀತಿನೇ ಆಗಲಿ ದ್ವೇಷನೇ ಆಗಲಿ. ನೀವು ಅವರಿಗೆ ಪ್ರೀತಿ ಕೊಟ್ಟರೆ ನಿಮಗೂ ಅವರು ಪ್ರೀತಿನೇ ಕೊಡ್ತಾರೆ. ಕೆಲವೊಂದರು ಅತ್ತೆಯಂದಿರು ಇರ್ತಾರೆ, ಸೊಸೆ ಅಪ್ಪ ಅಮ್ಮ ಬಂದರೆ ಮಗ ಮಾತಾಡಿಸ್ತಾ ಇರಲ್ಲ, ಅವಾಗ ಅವರಿಗೆ ಹೇಳೋಕ್ಕೆ ಅವ್ರಿಗೆ ಆಗಲ್ಲ. ಯಾಕೆ ಹಿರಿಯರ ಮಾತಾಡ್ಸೋಕ್ಕಲ್ಲ, ಮಾತಾಡ್ಸು ನೀನು ಅಂತ ಕೇಳೋದಕ್ಕಾಗಲ್ಲ. ಅದೇ ಅವರೇನಾದರೂ ಬೇರೆ ಕಡೆ ಬಂದಾಗ ಸೊಸೆ ಅವರ ಮಾತಾಡಿಸ್ನಿಲ್ಲ ಅಂದರೆ ನನ್ನ ಮಾತಾಡಿಸ್ನಿಲ್ಲ ಅಂತ ಬ್ಲೇಮ್ ಮಾಡೋರು ಇರ್ತಾರೆ. ಯಾಕಂದರೆ ಮಗನಿಗೆ ಹೇಳೋಕ್ಕಾಗದೇ ಇರೋರು ಮಗನಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಅವರು ಅವ್ರ ಸೊಸೆಯಿಂದ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಲ್ವಾ. ಹಂಗಂತ ಎಲ್ಲರೂ ಅದೇ ಥರ ಇರಲ್ಲ. ಆದರೆ ಹೇಳೋದಿಷ್ಟೇ ನಾನು. ಯಾಕಂದರೆ ಫಸ್ಟು ನಿಮ್ಮ ಮಗನಿಂದ ಅದನ್ನು ಎಕ್ಸ್ಪೆಕ್ಟ್ ಮಾಡಿ. ಯಾಕಂದರೆ ನಿಮ್ಮ ಸೊಸೆಯಿಂದ ನೀವು ಏನು ಅವರಿಗೆ ನೀವು ಕೇಳ್ಕೊತೀರಾ, ನಮಗೆ ಗೌರವ ಕೊಡಬೇಕು ಅನ್ನೋದಾಗಲಿ, ನಮ್ಮ ಮಾತಾಡಿಸ್ಬೇಕು ಅನ್ನೋದಾಗಲಿ, ನಮ್ಮ ಪ್ರೀತಿಯಿಂದ ನೋಡ್ಕೋಬೇಕು ಅನ್ನೋದಾಗಲಿ, ನಮ್ಮ ಕಷ್ಟ ಸುಖ ನೋಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಹೆಂಗಿರುತ್ತೋ ಹಂಗೇ ಹುಡುಗಿ ಮನಸ್ಸಲ್ಲಿ ಇರುತ್ತೆ. ನಮ್ಮ ಅಪ್ಪ ಅಮ್ಮನಿಗೆ ನನ್ನ ಗಂಡ ಗೌರವ ಕೊಡಬೇಕು, ನಮ್ಮ ಅಪ್ಪ ಅಮ್ಮನ ಕಷ್ಟ ಸುಖ ಅಟ್ಲೀಸ್ಟ್ ಹೋಗಿ ನೋಡಲಿಲ್ಲ ಅಂದರೂ ಕೇಳಂಗಿರಬೇಕು ಅನ್ನೋದು ಅವ್ರ ಮನಸ್ಸಲ್ಲೂ ಇದ್ದೇ ಇರುತ್ತೆ.
ಅದನ್ನು ಫಸ್ಟು ಅವ್ರಿಗೆ ಹೇಳಿ, ನೀವು ಮಾಡು ಅದನ್ನು. ಅದು ನಮ್ಮ ಸೊಸೆ ಆದವಳು ಮನೆಗೆ ಬಂದು ಅತ್ತೆ ಮಾವ ಎಲ್ಲರನ್ನೂ ನೋಡ್ಕೊಳ್ಳೋದು ಎಷ್ಟು ಜವಾಬ್ದಾರಿ ಇರುತ್ತೋ ಅಷ್ಟೇ ಜವಾಬ್ದಾರಿ ಅಳಿಯನದವನಿಗೂ ಅತ್ತೆ ಮಾವ ಹೋಗಿ ನೋಡಲಿಲ್ಲ ಅಂದರೂ ಅಟ್ಲೀಸ್ಟ್ ಕಷ್ಟ ಸುಖ ಕೇಳೋವಂಥ ಜವಾಬ್ದಾರಿ ಇದ್ದೇ ಇರುತ್ತೆ. ಹಂಗಾಗಿ ನೀವು ಫಸ್ಟು ನಿಮ್ಮ ಮಗನಿಗೆ ಹೇಳಿ, ನೀವು ಆ ಥರ ಅವ್ರಿಗೆ ಗೌರವ ಕೊಡೋ ಹಿರಿಯರಿಗೆ, ಅವರು ಕಷ್ಟ ಸುಖ ನೋಡಲಿಲ್ಲ ಅಂದರೂ ಅಟ್ಲೀಸ್ಟ್ ಮಾತಾಡುವಂಥ ಅವ್ರಿಗೆ ಹೇಳಿ, ಆಮೇಲೆ ನಿಮ್ಮ ಸೊಸೆಯಿಂದ ಅದನ್ನು ಎಕ್ಸ್ಪೆಕ್ಟ್ ಮಾಡಿ. ಹಂಗಂತ ನಿಮ್ಮ ಮಗನೇ ಮಾಡದೇ ಇರೋದ ನಿಮ್ಮ ಸೊಸೆ ಮಾಡಬೇಕು ಅಂತ ಯಾವತ್ತೂ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಬೇಡಿ. ಯಾಕಂದರೆ ನಿಮಗೂ ಮಕ್ಳೆತ್ತಿರ್ತೀರ, ನೀವೆಂಗೆ ಮಗಳನ್ನ ಎತ್ತು ಸಾಕಿ ಇನ್ನೊಬ್ರಿಗೆ ಮದುವೆ ಮಾಡಿಕೊಟ್ಟಿರ್ತೀರ, ಹಂಗೆ ಅವರು ಕೂಡ ಮಕ್ಕಳನ್ನ ಎತ್ತಿರ್ತಾರೆ. ನೀವು ಮಾತ್ರ ಎತ್ತಿರಲ್ಲ, ಅವ್ರು ಮಾತ್ರ ಎಲ್ಲೋ ತಂದು ಸಾಕಿರಲ್ಲ. ಹಂಗಾಗಿ ಮಗನಿಂದ ಫಸ್ಟ್ ನೀವು ಎಕ್ಸ್ಪೆಕ್ಟ್ ಮಾಡಿ, ಆಮೇಲೆ ಸೊಸೆಯಿಂದ ಎಕ್ಸ್ಪೆಕ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಷ್ಟೋ ಜನ ಗಂಡಂದರು ನಾ ಅಮ್ಮನ ಕೇಳಬೇಕು, ಅಮ್ಮನ ಮಾಡಬೇಕು, ಏನೇ ಮಾಡಬೇಕಾದ್ರೂ ಅಮ್ಮ ಅಮ್ಮ ಅನ್ನೋರು ಮದುವೆಗೆ ಮುಂಚೆನೇ ಯೋಚನೆ ಮಾಡಿ. ಯಾಕಂದರೆ ಯಾವಾಗ ಎಲ್ಲದಕ್ಕೂ ಅಮ್ಮನೇ ಆದರೆ ಹೆಂಡ್ತಿ ಏನಕ್ಕೆ ಮನೇಲಿ ಕೆಲಸ ಮಾಡೋಕ್ಕ, ನಿಮ್ಮನೆ ಜೀತ ಮಾಡೋಕ್ಕ ಅನ್ನೋದನ್ನು ಫಸ್ಟು ಯೋಚನೆ ಮಾಡಿ. ಫಸ್ಟು ಅಮ್ಮನೂ ನೋಡ್ಕೊಬೇಡಿ ಅಂತ ಹೇಳಲ್ಲ. ಯಾಕಂದರೆ ನಮ್ಮ ಮನೇಲೂ ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ಳೋಕ್ಕೂ ನಮ್ಮ ಅಣ್ಣ ತಮ್ಮದಿರಿದ್ರೆ ಮನೆಗೆ ಸೊಸೆ ಅನ್ನೋರು ಬರಲೇಬೇಕಲ್ವ. ಹಂಗಾಗಿ ಎಲ್ಲರಲ್ಲೂ ಅದೇ ಮನೆ ಭಾವ ಇರುತ್ತೆ. ಯಾವತ್ತು ಸೊಸೆನ ಮಗಳು ಅಂತ ಯಾರು ಕಾಣ್ತಾರೋ ಅವರಿಗೆ ಯಾವತ್ತು ಅಮ್ಮ ಅನ್ನೋ ಸ್ಥಾನನ ಅವರು ಕೊಟ್ಟಿರ್ತಾರೆ. ನೀವು ಯಾವ ರೀತಿ ಅವ್ರನ್ನ ನೋಡ್ಕೊಳ್ತೀರೋ ಅದೇ ಥರ ಅವರು ನಿಮ್ಮನ್ನು ನೋಡ್ಕೊಳ್ತಾರೆ. ಈಗ ಅದಕ್ಕೆ ಹೇಳೋದು, ಗಂಡಂದರು ಫಸ್ಟು ಅಮ್ಮ ಅನ್ನೋದೇ ಆದರೆ ಮದುವೆ ಆಗೋಕ್ಕೆ ಮುಂಚೆ ಯೋಚನೆ ಮಾಡಿ. ಅಮ್ಮಂಗೆ ಯಾವ ಸ್ಥಾನ ಕೊಟ್ಟು ಯಾವ ಪ್ರೀತಿ ಕೊಟ್ಟಿರ್ತೀರೋ ಅದೇ ಪ್ರೀತಿನ ಹೆಂಡ್ತಿಗೂ ಕೊಡಿ, ಅದೇ ಸ್ಥಾನ ಕೊಡಿ. ಇಬ್ಬರೂ ಒಂದೇ ತಕ್ಕಡಿಲಿ ಸಮವಾಗಿ ನೋಡಿ, ಒಬ್ಬರನ್ನ ಮೇಲೆ ನೋಡೋದು ಒಬ್ಬರನ್ನ ಕೆಳಗೆ ನೋಡೋದು ಮಾಡಬೇಡಿ. ಯಾಕಂದರೆ ನಿಮ್ಮನೆ ಹೆಣ್ಮಗ್ಳು ಹಂಗೇ ನಿಮ್ಮನೆ ಹೆಣ್ಮಗ್ಳನ್ನ ಹೆಂಗೆ ಬೇರೆ ಕಡೆ ಕೊಟ್ಟಿರ್ತಾರೋ ಹಂಗೆ ಅದೇ ಹೆಣ್ಮಗಳು ಮನೆಗೆ ಬಂದಿರ್ತಾಳೆ. ನಿಮ್ಮನೆ ಹೆಣ್ಮಗಳು ಮಾತ್ರ ಬಂದು ನಿಮ್ಮ ಮನೇಲಿ ಇರಬೇಕು, ಆದರೆ ನಿಮ್ಮ ಹೆಂಡತಿ ಮಾತ್ರ ಅವ್ರ ಮನೆಗೆ ಹೋಗ್ಬಾರ್ದು ಅನ್ನೋದನ್ನು ಮನೋಭಾವದಲ್ಲಿ ಇಟ್ಕೋಬೇಡಿ. ಯಾಕಂದರೆ ಆ ಥರ ಸಿಚುವೇಶನ್ಗಳು ಬಂದಾಗಲೇ ಗಂಡ ಹೆಂಡತಿ ಮಧ್ಯೆ ಬಿರುಕು ಅನ್ನೋದು ಬರೋದು. ಮತ್ತು ಮೂರನೇ ವ್ಯಕ್ತಿ ಅನ್ನೋರು ಗಂಡ ಹೆಂಡತಿ ಮಧ್ಯೆ ಬಂದರೆ ಬಿರುಕು ಅನ್ನೋದು ಬಿಡುತ್ತೆ. ಮೂರನೇ ವ್ಯಕ್ತಿ ಬರೋದಕ್ಕೆ ಬಿಡಬೇಡಿ. ಆದರೆ ನೀವು ಮಾತ್ರ ಯಾರ ಜೊತೆನಾದರೂ ಮಾತಾಡ್ಬೋದು, ನನ್ನ ಗಂಡಸು ನಾನು ಯಾರ ಜೊತೆ ಬೇಕಾದ್ರೂ ಮಾತಾಡ್ತೀನಿ, ಆದರೆ ನಾವು ಮಾತಾಡಬಾರ್ದು ಅನ್ನೋದನ್ನು ನೀವು ಬಿಟ್ಬಿಡಿ. ಯಾಕಂದರೆ ನೀವು ಮಾತ್ರ ಮಾತಾಡ್ಬೋದು, ನೀವು ಮಾತಾಡಿದರೆ ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ. ಆದರೆ ಅವ್ರು ಮಾತಾಡಿದರೆ ನಿಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ, ಆದರೆ ನೀವು ಮಾತಾಡಿದರೂ ಅವ್ರ ಮನಸ್ಸಿಗೆ ಅಷ್ಟೇ ಬೇಜಾರಾಗುತ್ತೆ ಅನ್ನೋದು ಮೈಂಡಲ್ಲಿ ಇರಲಿ ನಿಮಗೆ. ಇನ್ನೊಂದು ಗಂಡ ಹೆಂಡ್ತಿ ವಿಚಾರ, ಗಂಡ ಹೆಂಡ್ತಿ ನಡುವೆ ಪ್ರೀತಿ ಎಷ್ಟಿರುತ್ತೋ ಅದರ 2ರಷ್ಟು ನಂಬಿಕೆ ಅನ್ನೋದು ಇರಬೇಕಾಗುತ್ತೆ. ಅನುಮಾನ ಅನ್ನೋದು ಯಾವತ್ತೂ ಗಂಡ ಹೆಂಡ್ತಿ ಮಧ್ಯೆ ಬರಬಾರ್ದು. ಅನುಮಾನ ಅನ್ನೋದು ಗಂಡ ಹೆಂಡ್ತಿ ಮಧ್ಯೆ ಬರೋದಕ್ಕೆ ಬಿಟ್ಟರೆ ಆ ಸಂಬಂಧ ಯಾವತ್ತೂ ಸರಿ ಹೋಗಲ್ಲ. ಗಂಡ ಹೆಂಡ್ತಿ ಮಧ್ಯೆ ನಂಬಿಕೆ ಅನ್ನೋ ಗೋಡೆ ಸುತ್ತ ಬಲವಾಗಿದ್ದಾಗಲೇ ಮಾತ್ರ ಗಂಡ ಹೆಂಡ್ತಿ ಜೀವನ ಚೆನ್ನಾಗಿರೋದು. ಹಂಗಾಗಿ ಯಾವತ್ತೂ ಅನುಮಾನ ಅನ್ನೋದಕ್ಕೆ ಆಸ್ಪದವನ್ನು ಕೊಡಬೇಡಿ. ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಅವರಿಗೆ ನಿಮ್ಮ ಪ್ರೀತಿ, ನಿಮ್ಮ ಸಹಕಾರ, ನೀವು ಅವ್ರ ಜೊತೆ ಎಷ್ಟು ಇರ್ತೀರಾ, ಯಾವ ಥರ ಇರ್ತೀರಾ ಅನ್ನೋದು ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ಅವರು ಮಾನಸಿಕವಾಗಿ ಕುಗ್ಗಿದಾಗ, ಅಳ್ತಾ ಇದ್ದಾಗ ಅವ್ರ ಭಾವನೆಗಳಿಗೆ ಬೆಲೆ ಕೊಡಿ. ಮಾನಸಿಕವಾಗಿ ಕುಗ್ಗಿದ್ದಾಗ ನಾನಿದ್ದೀನಿ ನಿನ್ನ ಜೊತೆಗೆ ಅಂತ ಹೇಳಿ ಅವರಿಗೆ ಬೆಂಬಲವಾಗಿರಿ. ನೋವನ್ನೇ ಮರೆಸೋವಂಥ ತವರು ಇರಬೇಕು ಹೆಣ್ಮಕ್ಳಿಗೆ, ಇಲ್ಲ ತವರನ್ನೇ ಮರೆಸೋವಂಥ ಗಂಡ ಇರಬೇಕು. ಇವೆರಡೂ ಇಲ್ಲ ಅಂದರೆ ಹೆಣ್ಮಕ್ಳ ಜೀವನ ಬೀದಿ ನಾಯಿಗಿಂತ ಕಡೆಯಾಗಿ ಹೋಗುತ್ತೆ. ಹಂಗಾಗಿ ಗಂಡ ಹೆಂಡ್ತಿಗೆ, ಹೆಂಡ್ತಿ ಗಂಡನಿಗೆ ಯಾವಾಗಲೂ ಬೆಂಬಲವಾಗಿರಬೇಕು. ಯಾಕಂದರೆ ಒಂದು ಹೆಣ್ಣಿಗೆ ಒಂದು ಮನೆನ ನೊಂದಾಗೋಕರವಾಗಿ ಮಾಡೋಕ್ಕೂ ಗೊತ್ತಿರುತ್ತೆ, ಅದೇ ಮನೆನ ಬೆಂಕಿಯಾಗಿ ಉರ್ಸೋಕ್ಕೂ ಗೊತ್ತಿರುತ್ತೆ. ಯಾಕಂದರೆ ಅವಳ ಮನಸ್ಸಿಗೆ ಅಷ್ಟೇ ನೋವಾಗಿರುತ್ತೆ. ಯಾವುದೇ ಒಳ್ಳೆ ಮನೆತನದಿಂದ ಬಂದು ಹೆಣ್ಣು ಸಂಸಾರನ ಬಿಟ್ಟು ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡಲ್ಲ. ಆ ಥರ ಮಾಡಿರ್ತಾಳೆ ಅಂದರೆ ಅದೇ ಥರ ಅವಳ ಮನಸ್ಸಿಗೆ ನೋವಾಗಿರುತ್ತೆ ಅಂತ ಅರ್ಥ. ಮದುವೆಯಾಗಿ ಬಂದರೆ ಗಂಡನ ಮನೆಯಲ್ಲಿ ಯಾರದೇ ಸಪೋರ್ಟ್ ಸಿಕ್ಕಲಿಲ್ಲ ಅಂದರೂ ಒಂದು ಪಕ್ಷ ಜೀವನ ಮಾಡಿಬಿಡ್ಬೋದು. ಆದರೆ ಗಂಡನ ಸಪೋರ್ಟ್ ಸಿಕ್ಕಲಿಲ್ಲ ಅಂದರೆ ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಿಮ್ಮ ಸಪೋರ್ಟು ಅವರಿಗೆ ತುಂಬಾ ಮುಖ್ಯ ಆಗುತ್ತೆ.